ರಮೇಶ್ ಕತ್ತಿ ಹೇಳಿಕೆಗೆ ಜಾರಕಿಹೊಳಿ ಪುತ್ರ ರಾಹುಲ್ ಜಾರಕಿಹೊಳಿ ತಿರುಗೇಟ್ ಕೊಟ್ಟಿದ್ದಾರೆ. ಸಚಿವ ಸತೀಶ್ ಜಾರಕಿಹೊಳಿಗೆ ರಾಜ್ಯದಾದ್ಯಂತ ಬೆಂಬಲಿಗರಿದ್ದಾರೆ. ತಂದೆಯವರಿಗೆ ಜವಾಬ್ದಾರಿ ಕೊಟ್ಟಿದ್ದಕ್ಕೇನೆ ಇಲ್ಲಿ ಬಂದಿದ್ದೇವೆ. ಜಾರಕಿಹೊಳಿ ಖ್ಯಾತಿಯನ್ನ ಸಹಿಸದೆ ಕೆಲವರು ಈ ರೀತಿ ಅಪಪ್ರಚಾರ ಮಾಡ್ತಿದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ರು ರಾಹುಲ್ ಜಾರಕಿಹೊಳಿ. ಬಾಗಲಕೋಟೆ ಉಪಚುನಾವಣಾ ಕಣ ರಂಗೇರಿದ್ದು, ಇವುಗಳ ಮಧ್ಯೆ ಘಟಾನುಘಟಿ ಕಾಂಗ್ರೆಸ್ ನಾಯಕರು ಕೂಡ ಈಗಾಗಲೇ ಪ್ರಚಾರಕ್ಕೂ ಕೂಡ ಮುಂದಾಗಿರುವಂಥದ್ದು. ಈಗ ಇವೆಲ್ಲದರ ಮಧ್ಯೆ ನಮ್ಮ ಜೊತೆ ಮಾತನಾಡಲಿಕ್ಕೆ ಏನು ರಾಹುಲ್ ಜಾರಕಿಹೊಳಿ ಇರುವಂಥದ್ದು, ಅವ್ರು ಏನು ಹೇಳ್ತಾರೆ ಅನ್ನೋದು. ಇಲ್ಲ, ಯಾವ ರೀತಿ ಬೆಳಗಾವಿ ರಾಜಕೀಯ ಅಂತ ಅವರೇ ಸ್ಪಷ್ಟಪಡಿಸಬೇಕು. ಯಾಕಂದರೆ ತಂದೆ ಸತೀಶ್ ಜಾರಕಿಹೊಳಿ ಜವಾಬ್ದಾರಿ ಕೊಟ್ಟಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಇಲ್ಲಿ ಪ್ರತಿ ಗ್ರಾಮಕ್ಕೆ ಹೋಗಿ ಎಲ್ಲ ನಗರ ಪ್ರದೇಶ ಆಗಿರ್ಬೋದು ಎಲ್ಲ ಕಡೆ ಹೋಗಿ ನಾವು ಪಕ್ಷದ ಪರವಾಗಿ ನಮ್ಮ ಪಕ್ಷದ ಸಿದ್ಧಾಂತಗಳನ್ನ ವಿಚಾರಗಳನ್ನ ಹೇಳುವ ಮೂಲಕ ಎಲ್ಲ ಕಡೆ ಒಂದು ಭರ್ಜರಿ ಪ್ರಚಾರನ ಮಾಡ್ತಾರೆ. ಅದಕ್ಕೆ ಇವತ್ತು ಅದನ್ನ ಆಗದೆ ಒಬ್ಬ ಹಿರಿಯ ನಾಯಕರಾಗಿ ಇವತ್ತು ರಾಜ್ಯಾದ್ಯಂತ ಸತೀಶ್ ಜಾರಕಿಹೊಳಿ ಬೆಳೀತಾ ಇದ್ದಾರೆ. ಎಲ್ಲ ಕಡೆ ಸಾಕಷ್ಟು ಅಭಿಮಾನಿಗಳಿದೆ, ಅವ್ರದ್ದು ವರ್ಚಸ್ಸಿದೆ. ಅದನ್ನು ಕೆಲವೊಂದು ಜನ ಸಹಿಸಕ್ಕಾಗದೆ ಆ ರೀತಿಯಂಥ ಅಪಪ್ರಚಾರ ಮಾಡ್ತಿದ್ದಾರೆ. ಅದೇನು ಹೊಸದೇನಲ್ಲ, ಸಾಕಷ್ಟು ವರ್ಷಗಳಿಂದ ಕೆಲವೊಂದು ಜನ ಮಾಡ್ಕೋತೆ ಬಂದಿದ್ದಾರೆ. ಅದಕ್ಕೆ ನಾವು ಏನು ಒಂದು ಉತ್ತರ ನೀಡುವಂಥ ಅಗತ್ಯವಿಲ್ಲ ಅಂತ ನಾನು ಭಾವಿಸಿದ್ದೀನಿ. ಸರ್, ಈಗ ಉಸ್ತುವಾರಿ ಹೊಣೆ ಇರ್ತಕ್ಕಂಥ ತಂದೆಯವರು ಇಲ್ಲಿ ಇದ್ದುಕೊಂಡು ಎಲ್ಲ ಕೆಲಸವನ್ನು ಮಾಡ್ತಾ ಇರುವಂಥದ್ದು ಒಂದು ಭಾಗ, ತಾವು ಕೂಡ ಪ್ರಚಾರದಲ್ಲಿ ನುಗ್ಗಿರುವಂಥದ್ದು. ಎಲ್ಲೋ ಒಂದು ಕಡೆ ಈಗ ಅವ್ರು ಬಿಜೆಪಿ ಹೇಳುವಂತ ಅಂದರೆ ಜಾರಕಿಹೊಳಿ ಕುಟುಂಬ ಇಲ್ಲೂ ಕೂಡ ಕಣ್ಣಿಟ್ಟಿದೆ, ಮುಂದಿನ ದಿನಗಳಲ್ಲಿ ಇಲ್ಲಿ ಸ್ಪರ್ಧೆ ಮಾಡಬಹುದು ಅನ್ನೋ ಕಾರಣಕ್ಕೆ ಅವ್ರು ಬರ್ತಾ ಇದ್ದಾರೆ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಸರ್, ಇಲ್ಲ, ಈಗ ಪಕ್ಷ ಒಂದು ಜವಾಬ್ದಾರಿಯನ್ನು ನಮಗೆ ಕೊಟ್ಟಿದೆ. ತಂದೆ ಸತೀಶ್ ಜಾರಕಿಹೊಳಿ ಒಬ್ಬರು ಹಿರಿಯ ಸಚಿವರು, ಅವರು ಈ ಕ್ಷೇತ್ರ ಉಸ್ತುವಾರಿ ತಗೊಂಡಾದ್ಮೇಲೆ ಅವ್ರದ್ದೊಂದು ಜವಾಬ್ದಾರಿ ಇರುತ್ತೆ. ಇಲ್ಲಿ ಬಂದು ಕ್ಯಾಂಡಿಡೇಟನ್ನು ಗೆಲ್ಲಿಸುವಂಥ ಜವಾಬ್ದಾರಿ ಇರುತ್ತೆ. ನಮಗೂ ಕೂಡ ಒಬ್ಬ ಯೂತ್ ಕಾಂಗ್ರೆಸ್ಸಿನ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ನಮಗೂ ಕೂಡ ಒಂದು ಪಕ್ಷ ಜವಾಬ್ದಾರಿ ಕೊಟ್ಟಿದೆ. ಈಗಾಗಲೇ ಒಳ್ಳೆ ಹುದ್ದೆಗಳನ್ನ ಪಕ್ಷ ನಮಗೆ ಕೊಟ್ಟಿದೆ. ಇವತ್ತು ತಂದೆ ಸತೀಶ್ ಜಾರಕಿಹೊಳಿ ಸಚಿವರಾಗಿದ್ದಾರೆ, ಪ್ರಿಯಾಂಕಾ ಜಾರಕಿಹೊಳಿ ಸಂಸದ ಆಗಿದ್ದಾರೆ. ಎಲ್ಲಕ್ಕೂ ಕೂಡ ನಾವು ಸ್ವಾರ್ಥ ನೋಡ್ತೇವೆ ಅಂದ್ರೆ ಹಂಗೆ ಆಗೋದಿಲ್ಲ. ನಾವು ಒಂದು ಪಕ್ಷ ಜವಾಬ್ದಾರಿ ಕೊಟ್ಟಿದೆ, ಈಗಾಗಲೇ ನಮ್ಗೆ ಒಳ್ಳೆಯ ಹುದ್ದೆಗಳಿದ್ದಾವೆ. ಯಾವುದೇ ಒಂದು ಆಸೆ ಅಪೇಕ್ಷೆಯಿಂದ ನಾವು ಇಲ್ಲಿ ಬಂದಿಲ್ಲ. ನಮ್ಮ ಪಕ್ಷದ ಜವಾಬ್ದಾರಿ ಏನು ಕೊಟ್ಟಿದೆ ಅದನ್ನ ನಿಭಾಯಿಸಲಿಕ್ಕೆ ನಾವು ಇಲ್ಲಿ ಬಂದಿದ್ದೇವೆ. ಸರ್, ತಾವು ಕೂಡ ಓಡಾಡಿದ್ರಿ ಗ್ರೌಂಡ್ ಲೆವೆಲ್ಗೆ, ಯಾವ ರೀತಿಯಾದಂಥ ನಿಮಗೆ ವಿಶ್ವಾಸ ಇದೆ ಸರ್? ಖಂಡಿತವಾಗಿ ನಾವು ಪ್ರತಿ ಗ್ರಾಮಕ್ಕೆ ಹೋಗೋದಾಗ ಎಲ್ಲ ಕಡೆ ಅಡ್ಡಾಡಿದಾಗ ನಮ್ಮ ಪಕ್ಷದ ಕಾರ್ಯಕರ್ತರಾಗಿರ್ಬೋದು, ಮುಖಂಡರಾಗಿರ್ಬೋದು, ಎಲ್ಲ ಒಂದು HYMT ಅವರು ಮಾಡಿದಂಥ ಕೆಲಸಗಳಾಗಿರ್ಬೋದು, ಸಿದ್ದರಾಮಯ್ಯ ಸಾಹೇಬರು, ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಸೇರಿದಂತೆ ಅನೇಕ ಸಚಿವರು, ವಿಶೇಷವಾಗಿ ತಂದೆ ಸತೀಶ್ ಜಾರಕಿಹೊಳಿ ಕೂಡ ಈ ಕ್ಷೇತ್ರದ ಉಸ್ತುವಾರಿ ತಗೊಂಡಾದ್ಮೇಲೆ ಸಾಕಷ್ಟು ಹುಮ್ಮಸ್ಸು ಜನರಲ್ಲಿ ಬಂದಿದೆ. ಖಂಡಿತವಾಗಿ ಕಾಂಗ್ರೆಸ್ ಪಕ್ಷ ಈ ಬಾರಿ ಗೆಲ್ತದೆ ಅಂತ ಎಲ್ಲರಲ್ಲಿ ಒಂದು ವಿಶ್ವಾಸ ಇದೆ. ಇದಿಷ್ಟು ರಾಹುಲ್ ಜಾರಕಿಹೊಳಿ ಮಾತಾಗಿರುವಂಥದ್ದು. ಬಾಗಲಕೋಟೆಯಿಂದ ಕ್ಯಾಮ್ರಾಮನ್ ಮಂಜುನಾಥ್ ಕರ್ಗಲ್ ಜೊತೆ ಮಲ್ಲಿಕಾರ್ಜುನ ಸುಸ್ಮನೆ, ಏಷ್ಯನ್ ನಡೆಸುವುದಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.